ದಾವಣಗೆರೆ ಬಿಜೆಪಿ ಬಂಡಾಯ ಶಮನ ಮೇಲ್ನೋಟಕ್ಕೆ ಯಶಸ್ವಿಯಾಗಿದೆ. ಬಿಎಸ್ವೈ ಹಾಗೂ ಜೋಶಿ ನೇತೃತ್ವದಲ್ಲಿ ನಡೆದಂತಹ ಸಭೆ ಸಕ್ಸಸ್ ಆಗಿದೆ. ಆದರೆ ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಸಭೆಯ ಬಳಿಕ ಬಂಡಾಯ ನಾಯಕರು ಭಿನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರವೀಂದ್ರನಾಥ್ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಅಂತಂದ್ರೆ, ರೇಣುಕಾಚಾರ್ಯ ಮಾಧ್ಯಮ ಪ್ರತಿಕ್ರಿಯೆಗೆ ನಿರಾಕರಿಸಿದರು. ದಾವಣಗೆರೆ ಬಿಜೆಪಿ ಬಂಡಾಯ ನಾಯಕರು ಮತ್ತೆ ಸಭೆ ನಡೆಸಿದ್ದಾರೆ. ಮಾಜಿ ಸಚಿವ ಎಸ್ಕೆ ರವೀಂದ್ರನಾಥ್ ಮನೆಯಲ್ಲಿ ಸಭೆ ನಡೆಸಲಾಗಿದೆ. ಬಿಎಸ್ವೈ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆದ ಬಳಿಕ ಈ ಸಭೆಯನ್ನು ನಡೆಸಿರುವುದು. ಒಲ್ಲದ ಮನಸ್ಸಿನಿಂದ ನಾಯಕರು ರಾಜಿ ಆಗೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಶಿವಮೊಗ್ಗ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಭರ್ಜರಿ ರೋಡ್ ಶೋ ನಡೆಸಿದರು. ಭದ್ರಾವತಿಯಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ದು, ನೂರಾರು ಬೈಕ್ ಮೂಲಕ ರ್ಯಾಲಿ ನಡೆಸಿ ಮತಯಾಚಿಸಿದರು. ಈ ವೇಳೆ ಅಲ್ಲಿನ ಜನರು ಬೃಹತ್ ಹೂವಿನ ಹಾರವನ್ನ ಹಾಕಿ ಈಶ್ವರಪ್ಪನವರಿಗೆ ಸ್ವಾಗತಿಸಿದರು. ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಸಂಬಂಧ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ರಿಯಾಕ್ಷನ್ ಕೊಟ್ಟರು. ಈ ರೀತಿಯ ಗೂಂಡಾಗಿರಿ ಮಾತು ಚುನಾವಣಾ ಆಯೋಗ ಗಮನಿಸಬೇಕು. ಈ ರೀತಿಯ ಸಂಸ್ಕೃತಿ ಕೊನೆಯಾಗಬೇಕು. ಕಾಂಗ್ರೆಸ್ ಅನ್ನ ಜನ ಎಲ್ಲಿ ಬಿಡಬೇಕು ಅಲ್ಲಿಟ್ಟಿದ್ದಾರೆ. ವಿಶ್ವ ನಾಯಕನ ಬಗ್ಗೆ ಹಗುರವಾಗಿ ಮಾತನಾಡೋದು ಸರಿಯಲ್ಲ. ತಂಗಡಗಿ ಹೇಳಿಕೆ ವಿರುದ್ಧ ಚುನಾವಣಾ ಆಯೋಗ ಕೇಸ್ ದಾಖಲಿಸಬೇಕು ಅಂತಂದ್ರು. ಇವತ್ತು ಶಿವರಾಜ್ ತಂಗಡಿ ಅವರು ಮೋದಿಜಿಗೆ ಜೈವಾಗ್ಲಿ ಅಂತೇಳಿ ಘೋಷಣೆ ಮಾಡುವಂಥವರಿಗೆ ವಿಚಾರಿಸ್ಕೊಳ್ಳಿ ಅನ್ನುವಂಥ ಭಾಷೆಯನ್ನು ಉಪಯೋಗಿಸ್ಕೊಂಡಿದ್ದಾರೆ. ಈ ರೀತಿಯಂಥ ಗುಂಡಾಗಿರಿಯ ಒಂದು ಮಾತು ಆದಷ್ಟು ಬೇಗ ಚುನಾವಣಾ ಆಯೋಗ ಗಮನಿಸಬೇಕು. ಕಾನೂನಿನ ಚೌಕಟ್ಟಲ್ಲಿ ಅವ್ರ ಮೇಲೆ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು. ಮತ್ತು ಈ ರೀತಿಯಂಥ ಪ್ರವೃತ್ತಿ ಏನಿದೆ ಕೊನೆಯಾಗಬೇಕು. ಈ ರೀತಿಯಂಥ ಸಂಸ್ಕೃತಿಯನ್ನು ಈಗಾಗಲೇ ಇಡೀ ದೇಶದಲ್ಲಿ ಕಾಂಗ್ರೆಸ್ಸನ್ನು ಎಲ್ಲಿಡಬೇಕು ಅಲ್ಲಿ ಇಡುವಂಥ ಕೆಲಸ ಮಾಡಿದ್ದಾರೆ. ಏನೋ ಅಕಸ್ಮಾತ್ ತಪ್ಪಿನಿಂದ ಇಲ್ಲೊಂದು ಆಡಳಿತಕ್ಕೆ ನೀವು ಬಂದಿದ್ದೀರಿ. ಇನ್ನೂ ಕೂಡ ಈ ರೀತಿಯಂಥ ಅಹಂಕಾರದಿಂದ ಮದದ ಮಾತನ್ನು ಆಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಈ ಚುನಾವಣೆ ನಂತರ ನಿಮ್ಮ ಜಾಗ ಯಾವುದು ಅಂತ ಗೊತ್ತಾಗುತ್ತೆ. ಇನ್ನಾದರೂ ಕೂಡ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ವಿಶ್ವಕಂಡಂಥ ಹೆಮ್ಮೆಯ ನಾಯಕರ ಬಗ್ಗೆ ಮಾತಾಡಬೇಕಾದಾಗ ಗೌರವಪೂರ್ವ ಮಾತಾಡಬೇಕು ಅಂತ. ಸಚಿವ ಮಧು ಬಂಗಾರಪ್ಪ ಹೇಳಿಕೆ ವಿಚಾರ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ರಿಯಾಕ್ಷನ್ ಕೊಟ್ಟರು. ನಾನು ಲೆಕ್ಕ ಕೊಡಬೇಕಾಗಿರೋದು ಮತದಾರರ ಬಂಧುಗಳಿಗೆ. ಅವರಿಗೆ ನಾನು ಲೆಕ್ಕ ಕೊಟ್ಟಿದ್ದೀನಿ. ಜನ ಮೊದಲನೇ ಬಾರಿ ಸ್ಪರ್ಧೆ ಮಾಡಿದಾಗ ಆಶೀರ್ವಾದ ಮಾಡಿದ್ರು, ಕಳೆದ ಬಾರಿಯೂ ಆಶೀರ್ವಾದ ಮಾಡಿದ್ರು, ಈ ಬಾರಿಯೂ ಆಶೀರ್ವಾದ ಮಾಡೋ ನಂಬಿಕೆ ಇದೆ ಅಂತಂದ್ರು. ತುಂಬ ಸಂತೋಷ. ನಾನು ಅಕೌಂಟಬಿಲಿಟಿ ಕೊಡಬೇಕಾಗಿರೋದು ನಮ್ಮ ಕ್ಷೇತ್ರದ ಮತದಾರರ ಬಂಧುಗಳಿಗೆ. ಸಹಜವಾಗಿ SSLC ಎಕ್ಸಾಮಲ್ಲಿ PUC ಆಮೇಲೆ ಬೋರ್ಡ್ ಎಕ್ಸಾಮು ಈ ಥರ ಆಗ್ತಾ ಇರುತ್ತೆ. ಹಾಗೆ ನಾನು ಮೊದಲನೇ ಬಾರಿಗೆ ಸ್ಪರ್ಧೆ ಮಾಡಿದಾಗ ಆ ಒಂದು ಇವ್ಯಾಲ್ಯೂಷನಲ್ಲಿ ನಂಗೆ ಪಾಸ್ ಮಾಡಿದ್ರು ಜನ. ಮತ್ತೆ ಸ್ಪರ್ಧೆ ಮಾಡಿದಾಗ ಮತ್ತೆ ಆಶೀರ್ವಾದನ ಮಾಡಿದ್ದಾರೆ. ಹಾಗಾಗಿ ಮೊದಲೇ ಬಾರಿಗೆ ಜನ ನನಗೆ 58,000 ಚಿಲ್ಲರೆ ಅಂತರದಿಂದ ಹಾರೈಸಿದರು. ಮೊನ್ನೆ ನಡೆದಂಥ ಕೊನೆಯ ಚುನಾವಣೆಯಲ್ಲಿ 2,80,23,000 ಆಶೀರ್ವಾದನ ಮಾಡಿದ್ದಾರೆ. ಅಂದರೆ ಹಾಗೆ ನಮ್ಮ ಪ್ರಜ್ಞಾವಂತ ಮತದಾರರು ಯಾರು ಕೂಡ ದಡ್ಡರಲ್ಲ. ಯೋಚನೆ ಮಾಡಿ ಮತವನ್ನು